ಪ್ರಿಯರೇ, ದೇವರು ಒಳ್ಳೆಯವರು, ಒಳ್ಳೆಯದನ್ನೇ ಮಾಡುವವರಾಗಿದ್ದಾರೆ. ಕರ್ತನು ಯಥಾರ್ಥವಾಗಿ ಪ್ರೀತಿಸಿದನು. ಆ ಯಥಾರ್ಥ ಪ್ರೀತಿಯಲ್ಲಿ ತ್ಯಾಗ ಸೇರಿರ್ತದೆ. ನಾವು 2 ಪೂರ್ವಕಾಲ ವೃತ್ತ ಅಂತ 3ನೇ ಅಧ್ಯಾಯ 1ರಲ್ಲಿ ನೋಡಿದ್ರೆ, ಸೊಲೊಮೋನನು ಮೋರಿಯಾ ಗುಡ್ಡದಲ್ಲಿ ಕರ್ತನ ಆಲಯವನ್ನು ಕಟ್ಟಿಸತೊಡಗಿದನು. ಮೋರಿಯಾ ಬೆಟ್ಟ ಅಬ್ರಹಾಮನು ತನ್ನ ಮಗನಾದ ಇಸಾಕನನ್ನು ದೇವರಿಗೆ ಸಮರ್ಪಿಸಿದ ಸ್ಥಳವಾಗಿತ್ತು. 1. 2. ದೇವರ ದಾರಿಯು ಸಮರ್ಪಣೆಯ ದಾರಿ ಎಂದು ಅಬ್ರಹಾಮನು ಆ ಬೆಟ್ಟದ ಮೇಲೆ ತಿಳಿದುಕೊಂಡನು. ಇದು ಬಹಳ ಮುಖ್ಯ. ಯಾಕೆ ಮುಖ್ಯ ಅಂತೇಳಿ ನಾನು ಹೇಳ್ತೀನಂದರೆ, ದೇವರು ಆ ಸ್ಥಳವನ್ನು ಪ್ರತಿಷ್ಠಾಪಿಸಿದರು ಮತ್ತು 1000 ವರ್ಷಗಳ ನಂತರ ತನಗಾಗಿ ಕಟ್ಟಲ್ಪಡುವ ಆಲಯವು ಅದೇ ಸ್ಥಳದಲ್ಲಿ ಇರಬೇಕೆಂದು ನಿರ್ಧರಿಸಿದರು. ಅದಲ್ಲದೆ ಈ ದಿನವೂ ಸಹ ದೇವರು ತನ್ನ ಮನೆಯನ್ನು, ಅಂದರೆ ಕ್ರೈಸ್ತ ಸಭೆಯನ್ನು ಇದೇ ಜಾಗದಲ್ಲಿ ಅಬ್ರಹಾಮನ ಆತ್ಮ ಮತ್ತು ಆತನ ನಂಬಿಕೆಯನ್ನು ಎಲ್ಲೆಲ್ಲಿ ಕಾಡ್ತೀರೋ ಅಲ್ಲಿ ಕಟ್ತಾರೆ. 3ನೇದು, ಮೋರಿಯಾ ಬೆಟ್ಟದ ಮೇಲೆ ಅಬ್ರಹಾಮನ ಸಾಂಕೇತಿಕವಾಗಿ ನುಡಿದ ಮಾತು, ಆದಾಮ ಮತ್ತು ಅವರು ದೇವರಿಗೆ ಎದೆನ್ ತೋಟದಲ್ಲಿ ಹೇಳಿದ ಮಾತಿಗೆ ಸಂಪೂರ್ಣವಾಗಿ ವಿರೋಧವಾಗಿತ್ತು. ಎದೆನ್ ತೋಟದಲ್ಲಿ ಆದಾಮ್ ಮತ್ತು ಅವ್ವ ನಿಷೇಧಿಸಲ್ಪಟ್ಟರು. ಹಣ್ಣನ್ನು ತಿನ್ನುವುದರ ಮೂಲಕ ತಮಗೆ ಸೃಷ್ಟಿಯ ವಸ್ತುಗಳ ಆನಂದವನ್ನು ಸ್ವತಃ ಸೃಷ್ಟಿಕರ್ತನ ಆನಂದಕ್ಕಿಂತ ಹೆಚ್ಚು ಅಮೂಲ್ಯವಾದದ್ದು ಎಂದು ದೇವರಿಗೆ ಹೇಳಿದ ಹಾಗಿತ್ತು. ಈ ದಿನ ಸಾವಿರಾರು ಕೋಟಿ ಜನಸಂಖ್ಯೆಯಲ್ಲಿ ನಾವು ನೋಡುವುದಾದರೆ, ಅವರು ಸೃಷ್ಟಿಕರ್ತನನ್ನು ಪೂಜಿಸದೆ ಸೃಷ್ಟಿ ವಸ್ತುಗಳನ್ನೇ ಪೂಜಿಸಿ ಸೇವಿಸುವವರಾಗಿದ್ದಾರೆ. ಇದು ಗಮನಿಸಿ. ಅಂದರೆ ನಾವು ಸೃಷ್ಟಿಕರ್ತನನ್ನು ಪೂಜಿಸಬೇಕಾಗಿತ್ತು. ಆದರೆ ಇವತ್ತು ನಾವು ಮಾಡ್ತಾ ಇರೋದೇನಪ್ಪ ಅಂತಂದರೆ, ಸೃಷ್ಟಿಸಿದ ವಸ್ತುಗಳನ್ನೇ ಪೂಜಿಸಿ ನಾವು ಸೇವನೆ ಮಾಡ್ತಾ ಇದ್ದೇವೆ. ಆದರೆ ಮೋರಿಯಾ ಬೆಟ್ಟದ ಮೇಲೆ ಅಬ್ರಹಾಮನು ಇದಕ್ಕೆ ವಿರೋಧವಾದಂಥ ಮಾತನ್ನು ಆಡಿದನು. ತನಗೆ ಭೂಮಿಯ ಮೇಲೆ ಅತ್ಯಂತ ಅಮೂಲ್ಯ ಸಂಪತ್ತಿಗಿಂತ, ಅಂದರೆ ಇಸಾಕನಿಗಿಂತ ತನ್ನ ದೇವರು ಮತ್ತು ತನ್ನ ಸೃಷ್ಟಿಕರ್ತನು ಹೆಚ್ಚು ಅಮೂಲ್ಯವಾಗಿದ್ದಾರೆ ಎಂಬುದಾಗಿದೆ. ಇದನ್ನು ರುಜುವಾತುಪಡಿಸಲು ಆತನು ಇಸಾಕನನ್ನು ಯಜ್ಞವಾಗಿ ಒಪ್ಪಿಸಲು ತಯಾರಾಗಿದ್ದನು. ದೇವರ ತ್ಯಾಗ ಭಾವದ ಈ ಜೀವ ನಿಯಮದ ಪ್ರಕಾರ ಜೀವಿಸುವ ಪ್ರತಿಯೊಬ್ಬನನ್ನು ಕರ್ತನು ಸನ್ಮಾನಿಸ್ತಾನೆ. ಈ ದಿನವೂ ಸಹ ದೇವರು ನಿಜವಾದ ಮನೆಯು ಈ ದಾರಿಯಲ್ಲಿ ನಡೆಯಲು ಪಣ ತೊಡಬೇಕಾಗ್ತದೆ. ಕಲ್ವರಿಯ ಗುಡ್ಡದ ಮೇಲೆ ಯೇಸು ಲೋಕದ ಪಾಪಗಳಿಗಾಗಿ ಪ್ರಾಣವನ್ನು ನೀಡುವುದರ ಜೊತೆಗೆ ಇನ್ನೊಂದು ಕಾರ್ಯವನ್ನು ಸಹ ಮಾಡಿದರು. ದೇವರು ಪ್ರತಿಯೊಂದು ಕಾರ್ಯಯೋಜನೆಯು ತ್ಯಾಗದ ನಿಯಮವನ್ನು ಆಧರಿಸಿದೆ ಎಂಬುದನ್ನು ಯೇಸು ಅಲ್ಲಿ ತೋರಿಸಿಕೊಟ್ಟರು. ಕರ್ತರ ಸೇವೆಯನ್ನು ಯಾರೂ ಸಹ ಬೇರೆ ಯಾವುದೇ ರೀತಿಯಲ್ಲಿ ಮಾಡಲು ಸಾಧ್ಯವಿಲ್ಲ. ಈ ಲೋಕದಲ್ಲಿ ಸುಖವಾಗಿ ಜೀವಿಸುತ್ತೇನೆ ಮತ್ತು ಅದರ ಜೊತೆ ಕ್ರೈಸ್ತ ಸಭೆಯನ್ನು ಸಹ ಕಟ್ತೇನೆ ಎಂದು ಯೋಚಿಸುವರು ತಮ್ಮನ್ನು ತಾವೇ ವಂಚಿಸಿಕೊಳ್ತಾರೆ. ಇಹಲೋಕದಲ್ಲಿ ಪರಲೋಕದಲ್ಲಿ ಸುಖ ಸೌಲಭ್ಯಕ್ಕಾಗಿ ತವಸ್ಕರು ಸೈತಾನ್ನಿಂದ ಸಂಪೂರ್ಣವಾಗಿ ವಂಚಿಸಲ್ಪಡ್ತಾರೆ. ಪ್ರಾರ್ಥಿಸಿಕೊಳ್ಳೋಣ. ಭೂಮಿ ಆಕಾಶಗಳನ್ನು ಉಂಟು ಮಾಡಿದಂಥ ಸರ್ವಶಕ್ತನಾದಂಥ ದೇವರ ಸ್ತೋತ್ರನಪ್ಪ, ಈ ಮುಂಜಾನೆಯ ಸಮಯದಲ್ಲಿ ಒಪ್ಪಿಸಿಕೊಡ್ತೇನೆ ದೇವರೇ. ವಿಶೇಷವಾಗಿ ಅಪ್ಪ, ಮನಮರುಗುತ್ತಂತೆ, ಮನಮರುಗು ದೇವರೇ. ನಿನ್ನ ಮಕ್ಕಳಾದಂಥ ನಮ್ಮ ಮೇಲೆ ಮನಮರುಗು, ಅಭಿಷೇಕಿಸಪ್ಪ.
ಕಲ್ವರಿ ಶಿಲುಬೆ ಮೇಲೆ ಸುರಿಸಿದಂಥ ರಕ್ತ ನಮ್ಮ ನಡುನೆತ್ತಿಯಿಂದ ಕಾಲಿನ ಕಿರುಬೆರಳು ಅರಿಯಲಿ ದೇವರೇ. ನಮ್ಮನ್ನು ಮನ್ನಿಸು, ನಮ್ಮ ಪಾಪಗಳನ್ನು ಮನ್ನಿಸು, ನಮ್ಮ ಆತ್ಮಗಳನ್ನು ದೇವರೇ ನಿಮಗೆ ಒಪ್ಪಿಸಿಕೊಡ್ತಾ ಇದ್ದೇವೆ ಸ್ವಾಮಿ. ದೇವ, ಸಹಾಯ ಮಾಡಪ್ಪ. ನಿಮ್ಮ ಸಹಾಯದಿಂದ ನಮ್ಮ ಕುಟುಂಬಗಳನ್ನು ಕಟ್ಟು. ನೀವು ಮಾಡುವ ಸಹಾಯದಿಂದ ನಮ್ಮ ಮಕ್ಕಳ ಬದುಕು, ಭವಿಷ್ಯತ್ತು ದೇವರೇ ಚಂದವಾಗಿರುವ ಹಾಗೆ ಮಾಡು ಸ್ವಾಮಿ. ದೇವರ ಭಯ ಇರುವ ಹಾಗೆ ಮಾಡು ಸ್ವಾಮಿ. ನಮ್ಮ ಅಗತ್ಯಗಳನ್ನು ಪೂರೈಸು. ಯೇಸುವಿನ ನಾಮದಲ್ಲಿ ಬೇಡ್ತೇನೆ ಪರಮ ತಂದೆಯೇ. ಆಮೆನ್, ಆಮೆನ್.